ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಅದರಲ್ಲಿ ಒಂದು ಕೆಟ್ಟದಾಗಿರುತ್ತೆ, ಇನ್ನು ಕೆಲವು ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳುವಂಥ ಅಪ್ಡೇಟಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಕಮೆಂಟ್ ಮಾಡಿ, ಕೆಟ್ಟದಾಗ ಅನಿಸಿದ್ರು ಯಾವ್ದು ಕೆಟ್ಟದಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಏನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ಲೈಕನ್ ಮರೆದೈತಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಮೊನೆಟೈಸೇಷನ್ ಪಾಲಿಸಿ ಬಗ್ಗೆ. ಮೊನೆಟೈಸೇಷನ್ ಪಾಲಿಸಿ ಮೊದಲು ಯಾವ ಥರ ಇತ್ತು? 10,000 ವ್ಯೂಸ್ ಏನಾದ್ರು ನಮ್ಮೊಂದು ಚಾನಲ್ ಆದರೆ ನಮ್ಮೊಂದು ಚಾನಲ್ ಮೊನೆಟೈಸೇಷನ್ ಆಗ್ತಿತ್ತು. ಅದಾದ ನಂತರ ಏನು ಬಂತು, ಒಂದು ವರ್ಷದಲ್ಲಿ ಅಂದರೆ 165 ಡೇಸಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಗಂಟೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಇವಾಗೂ ಕೂಡ ಅದೇ ರೂಲ್ಸ್ ಇದೆ. ಅದರಲ್ಲಿ ಬಂದು ಮತ್ತೊಂದು ಏನು ಆ್ಯಡ್ ಆಗಿದೆಯಪ್ಪ ಅಂದರೆ, ನಮ್ಮ ಒಂದು ಚಾನಲ್ಗೆ ಏನಾದರೂ ಸ್ಟ್ರೈಕ್ ಬಂದರೆ, ಅಂದರೆ ನಮ್ಮ ಒಂದು ಚಾನಲ್ ಮೊನೆಟೈಸೇಷನ್ ಆಗೋಕ್ಕಿಂತ ಮುಂಚೆ ಏನಾದರೂ ಸ್ಟ್ರೈಕ್ ಬಂದರೆ ನಮ್ಮ ಒಂದು ಚಾನಲ್ ಮೊನೆಟೈಸೇಷನ್ ಆಗೋಕ್ಕೆ ಇನ್ನೂ 3 ತಿಂಗಳು ತೊಗೊಳುತ್ತೆ. ಅಂದರೆ ಒಂದು ಸ್ಟ್ರೈಕ್ ಹೋಗಬೇಕು ಅಂದರೆ 3 ತಿಂಗಳು ಬೇಕು. 90 ಡೇಸ್ ಒಂದು ಸ್ಟ್ರೈಕು 90 ಡೇಸ್ ನಿಮ್ಮ ಒಂದು ಚಾನಲಲ್ಲಿ ಇರುತ್ತೆ. ಆ ಸ್ಟ್ರೈಕ್ ಹೋಗೋವರೆಗೂ ನಮ್ಮ ಒಂದು ಚಾನಲ್ ಮೊನೆಟೈಸೇಷನ್ ಆಗೋದಿಲ್ಲ ಅಂತೇಳಿ ಯೂಟ್ಯೂಬ್ ಹೇಳಿದೆ. ಅದರಲ್ಲಿ ಮಿಡಲಲ್ಲಿ ಒಂದು ಟ್ಯಾಬ್ನ ಕೂಡ ಒಂದು ಹೊಸ ಫ್ಯೂಚರ್ನ ಕೂಡ ಸೇರಿಸಿದೆ, ನೀವು ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜೊತೆ ಮೆನ್ಷನ್ ಮಾಡಿದ್ರೆ, ಅಂದರೆ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿದ್ರೆ ಯಾರು ಮೆನ್ಷನ್ ಮಾಡಿದ್ರೆ ಅಂತ ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಒಂದು ಹೊಸ ಟ್ಯಾಬ್ನ ಒಂದು ಲಾಂಚ್ ಮಾಡಿದೆ. ಇಲ್ಲಿ ನಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೆನ್ಷನ್ ಅಂತ ಇದೆ. ಇನ್ನು ಇದ್ರ ಜೊತೆಗೆ ಮತ್ತೊಂದು ಏನಪ್ಪ ಅಂದರೆ, ಯೂಟ್ಯೂಬಲ್ಲಿ ನಾವು ನಮ್ಮ ಒಂದು ಅನಾಲಿಟಿಕ್ಸ್ನ ನೋಡಬೇಕು ಅಂದರೆ ಡೆಸ್ಕ್ಟಾಪ್ನಲ್ಲಿ ನೋಡ್ತಾ ಇದ್ವಿ, ರಿಯಲ್ ಟೈಮ್ ಯೂಸ್ ಆಗಿರೋದು ಮತ್ತೊಂದು. ಅದನ್ನು ಯೂಟ್ಯೂಬು ಇವಾಗ ಮೊಬೈಲ್ ಯೂಸರ್ಗೂ ಕೊಡಬೇಕಂತ ಹೇಳಿ ಕ್ರಿಯೇಟರ್ ಸ್ಟುಡಿಯೋಗೆ ಡೈರೆಕ್ಟಾಗಿ ತೊಗೊಂಡು ಬರ್ತಾ ಇದೆ. ಅಂದರೆ ನಮ್ಮ ಒಂದು ಕ್ರಿಯೇಟರ್ ಸ್ಟುಡಿಯೋದಲ್ಲಿ ನಾವು ಎಲ್ಲ ರೀತಿಯ ಅನಾಲಿಟಿಕ್ಸನ್ನು ನೋಡ್ಬೋದು. ನಮ್ಮ ಒಂದು ಏನಂತೀರ ರಿಯಲ್ ಟೈಮ್ ವ್ಯೂಸ್ ಆಗಿರ್ಬೋದು, ಎಲ್ಲವನ್ನು ಪ್ರತಿಯೊಂದನ್ನು ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಮೊಬೈಲ್ನಲ್ಲೇ ನೋಡ್ಬೋದು. ಡೆಸ್ಕ್ಟಾಪ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಇದ್ರ ಜೊತೆಗೆ ಮತ್ತೊಂದು ಏನಪ್ಪ ಅಂದರೆ, ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್. ಅಂದರೆ ಯಾವುದೋ ಒಂದು ವೀಡಿಯೋನ ನೋಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಅದ್ರ ಕೆಳಗಡೆ ಕ್ರಿಯೇಟರ್ ಶಾರ್ಟ್ಸ್ ಅಂತ ಬರ್ತಾ ಇದೆ. ಅಂದರೆ ಮೊದಲು ಇದು ಕೆಲವೊಂದು ಒಂದು ಯೂಸರ್ಗಳಿಗೆ ಮಾತ್ರ ಸಿಕ್ಕಿತು, ಕೆಲವೊಂದು ವ್ಯಕ್ತಿಗಳಿಗೆ. ಇವಾಗ ಎಲ್ರಿಗೂ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಫೈನಲ್ ಆಗಿರೋ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಯೂಟ್ಯೂಬ್ ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ಅನ್ನೋಂಥ ಒಂದು ಫ್ಯೂಚರ್ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ಅದರಲ್ಲಿ ನನ್ನನ್ಸೋ ಮಟ್ಟಿಗೆ ಒಂದು 5,000ಕ್ಕಿಂತ ಜಾಸ್ತಿ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ಗಳಿಗೆ, ಅಂದರೆ ಸಬ್ಸ್ಕ್ರೈಬರ್ಸ್ 5,000ಕ್ಕಿಂತ ಜಾಸ್ತಿ ಇರೋ ಒಂದು ಯೂಟ್ಯೂಬ್ ಚಾನಲ್ಗಳಿಗೆ ಮಾತ್ರ ಸಿಕ್ಕಿದೆ ಅಂಥೇಳಿ ನಾನು ಅನ್ಕೋತಾ ಇದ್ದೀನಿ. ಅದಕ್ಕಿಂತ ಕಮ್ಮಿ ಸಿಕ್ಕಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಎಲ್ಲ ಒಂದು ಅಪ್ಡೇಟ್ ಹೇಗೆ ಅನ್ನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸರಿಯಾಗಿ ಅನಿಸಿದ್ರೆ ಸರಿಯಾಗಿ ಅಂತೇಳಿ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.